ಹಾಯ್ ಆಲ್, ವೆಲ್ಕಮ್ ಟು ಮಂಡ್ಯಗೌಡ್ರ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿರ್ತೀನಿ. ನಮ್ಮ ಮನೆಯಲ್ಲಿ ಪೂಜೆ ಈ ಥರ ಇರುತ್ತೆ. ಗುರುವಾರ ಮತ್ತು ಶುಕ್ರವಾರ, ಸೋಮವಾರ ದಿನಗಳಲ್ಲಿ ಪೂಜೆಯನ್ನು ಸಿಂಪಲ್ಲಾಗಿ ಇದೇ ಥರ ಮಾಡ್ಕೋತೀನಿ. ಜಾಸ್ತಿ ಹೂವೆಲ್ಲ ತಂದು ಆ ಥರ ಎಲ್ಲ ಅಲಂಕಾರ ಮಾಡೋಕ್ಕಾಗಲ್ಲ. ಕಾರಣ ನಾವಿರೋದು ಹಳ್ಳಿನಲ್ಲಿ. ನಾವು ಏನೇ ತೊಗೋಬೇಕು ಅಂದರೂ ದೊಡ್ಡಿ ಅಥವಾ ಹಲ್ಗೂರ್ಗೆ ಹೋಗಬೇಕು. ನಮ್ಮದು ಮಂಡ್ಯ ಡಿಸ್ಟ್ರಿಕ್ಟ್ ಮದ್ದೂರು ತಾಲೂಕಲ್ಲಿ ಒಂದು ವಿಲೇಜು. ಈ ಥರ ಸಿಂಪಲ್ಲಾಗಿ ಪೂಜೆಗಳನ್ನ ಮಾಡ್ಕೋತೀನಿ. ಇಲ್ಲಿ ಹಳ್ಳಿಗೆ ಯಾವ ಹೂವು ಬರುತ್ತೋ ಅದು ಮತ್ತು ನಮ್ಮ ಗಿಡದ ದಾಸವಾಳ, ಮಲ್ಲಿಗೆ ಹೂವು, ಮರಳೆ ಹೂವು, ಕಾಕಡ ಹೂವು ಬಿಡುತ್ತೆ. ಅದು ಬಂದಾಗ ಸೀಸನಲ್ಲಿ ಯಾವ್ಯಾವ ಹೂವು ಸಿಗುತ್ತೆ ಅದು. ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಆಯಿತು. ಮಧ್ಯಾಹ್ನ ಊಟಕ್ಕೆ ಉಪ್ಸಾರು ಮುದ್ದೆ ಮಾಡ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗಿರುತ್ತೆ ನಮ್ಮ ಮಂಡ್ಯ ಸ್ಟೈಲ್ ಉಪ್ಸಾರು ಮುದ್ದೆ. ಹುರುಳಿಕಾಳನ್ನ ತೊಳೆದ್ಬಿಟ್ಟು ಬೇಯಿಸ್ಕೋಬೇಕು. ಸ್ವಲ್ಪ ಹುರಿದ್ಬಿಟ್ಟು ಮಾಡೋರು ಇರ್ತಾರೆ. ಈ ಥರ ಮಾಡಿದಾಗ ಕಿಡ್ನಿಲಿ ಕಲ್ಲಿದ್ರೂ ಇದಾಗತ್ತೆ ಅಂತ ಹೇಳ್ತಾರೆ. ಬೇಯಿಸಿರೋ ಹುರುಳಿಕಾಳು ಉಪ್ಸಾರು ತಿಂದರೆ ಬೆಳಗ್ಗೆ ಹೊತ್ತು. ಹಂಗೆ ಹೇಳ್ಬಿಟ್ಟು ಈ ಥರ ಉಪ್ಸಾರಿಗೆ ಹುರುಳಿಕಾಳನ್ನ ಕೂಗಿಸ್ಕೊಂಡು ಸೊಪ್ಪು ಸೋಸಿಟ್ಕೊಂಡಿದ್ದೆ. ಈ ಸೊಪ್ಪು ಬಂದು ಕೀರೆ ಸೊಪ್ಪು ಜೊತೆಗೆ ನಮ್ಮಮ್ಮ ಸ್ವಲ್ಪ ಬೆರ್ಕೆ ಸೊಪ್ಪು ಕೂಡ ಕೂದಿದ್ರು. ನೀವು ನೋಡ್ತಾ ಇರ್ಬೋದು. ಎಳೆ ಸೊಪ್ಪು ತುಂಬ ಚೆನ್ನಾಗಿತ್ತು. ಹುರುಳಿಕಾಳನ್ನ ಕೂಗಿಸ್ಬಿಟ್ಟು 3 ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು, ಬೆಂದಿರುತ್ತೆ. ಆಮೇಲೆ ಈ ಸೊಪ್ಪು ತುಂಬಿ ಒಂದು 10 ನಿಮಿಷ ಬಿಟ್ಟರೆ ಸೊಪ್ಪು ಬೆಂದ್ಕೊಳ್ಳುತ್ತೆ. ಉಪ್ಪು ಹಾಕ್ಬಿಟ್ಟು ನಾನಿಲ್ಲಿ ಹಾಕಿರೋದು ಟೊಮೊಟೊ, ಉಪ್ಸಾರು ಖಾರ ರುಬ್ತೀವಲ್ಲ ಅದೇ ಜಾರಲ್ಲಿ 2 ಟೊಮೊಟೊ ಹಣ್ಣನ್ನು ಕೂಡ ರುಬ್ಬಿ ಹಾಕೋದ್ರಿಂದ ಇನ್ನೂ ಅಷ್ಟು ಟೇಸ್ಟ್ ಬರುತ್ತೆ. ಇದಕ್ಕೆ ತುಂಬಾ ಸೂಪರಾಗಿರುತ್ತೆ ಉಪ್ಸಾರು ಮುದ್ದೆ. ಆಮೇಲೆ ಸೊಪ್ಪು ಬೆಂದಿತ್ತು. ಈ ಥರ ಅದನ್ನು ಸೋರಲಿಕ್ಕೆ ಅಂತ ಹೇಳಿಬಿಟ್ಟು ಜಾಲರಿ ಬೋಸಿ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಪಲ್ಯ ಮಾಡ್ಕೊಳ್ಳೋಣ ಅಂತ. ಜಾಸ್ತಿ ಸೊಪ್ಪಿತ್ತಲ್ವ, ಪಲ್ಯ ಮಾಡೋಣ ಅಂತ. ನಮ್ಮ ಹಳ್ಳಿ ಕಡೆ ಎಲ್ಲ ಉಪ್ಸಾರು ಮುದ್ದೆ ವಾರದಲ್ಲಿ 4 ದಿನ 5 ದಿನ ಆ ಥರ ಇರುತ್ತೆ. ಒಂದು ದಿವಸ ನೈಟು ಎವ್ರಿಡೇ ಮಾಡಲ್ಲ, ಒಂದಿನ ಬಿಟ್ಟು ಒಂದಿನ ಉಪ್ಸಾರು ಮುದ್ದೆ ಮಾಡ್ತೀವಿ. ಒಂದಿನ ಹುರುಳಿಕಾಳು, ಹೀರೆಕಾಯಿ, ಒಂದಿನ ಹೀರೆಕಾಯಿ ಬೇಳೆ ಆ ಥರ ಹಾಕ್ಕೊಂಡು ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಬಂದಮೇಲೆ 2 ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡು, ನನ್ನ ಮಗ ಇದ್ದಾನೆ, ಖಾರ ಆಗಲ್ಲ, ಅಕಸ್ಮಾತಾಗಿ ಮಗಂಗೆ ಸಿಕ್ಬಿಟ್ರೆ ಅಂಥೇಳಿ ಬರೀ 2 ಮೆಣಸಿನ್ಕಾಯಿ ಶಾಸ್ತ್ರಕ್ಕೆ ಥರ ಹಾಕ್ಕೋತಾರಲ್ಲ ಹಂಗೆ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ನಾವು ಮೊದಲೇ ಇಟ್ಕೊಂಡಿರ್ತೀವಲ್ಲ ಸೊಪ್ಪು, ಆ ಸೊಪ್ಪನ್ನು ಕೂಡ ಹಾಕ್ಕೊಂಡು ಈ ಥರ ಹುರ್ಕೋಬೇಕು. ಇದಕ್ಕೆ ಕಾಯಿ ತುರಿ ಸೇರಿಸಿ ನೀರಿನ ಅಂಶ ಕಮ್ಮಿ ಆಗೋ ತನಕ ಹುರ್ಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬೇಯಿಸಿದ ಕಾಳನ್ನೇ ಬಸ್ತು ಪಲ್ಯ ಕೂಡ ಮಾಡ್ತೀವಿ ನಾವು. ಒಂದೊಂದು ದಿನ ಸೊಪ್ಪಿಲ್ಲ ಅಂದರೆ ಹುರುಳಿಕಾಳೆ ಜಾಸ್ತಿ ಹಾಕ್ಬಿಟ್ಟು ಬೇಯಿಸಿ ಸೊಪ್ಪು ಪಲ್ಯ ಮಾಡ್ತೀವಿ, ಕಾಳು ಪಲ್ಯ ಅಂತ ಮಾಡ್ತೀವಿ. ಅದನ್ನು ನಾನು ಒಂದು ದಿವಸ ತೋರಿಸ್ಕೊಡ್ತೀನಿ. ಅದು ಇದ್ದದ್ದು ಸೂಪರ್ ಇರುತ್ತೆ. ಇವಾಗ ಈ ಉಪ್ಸಾರಾಗಿದೆ, ಇದಕ್ಕೊಂದು ಖಾರ ಮಾಡ್ಕೊಂಡು ಬಿಡೋಣ. ನಾನಿಲ್ಲಿ ಉಪ್ಸಾರು ಖಾರ ಮಾಡ್ಕೊಂಡಿದ್ದೀನಿ. ತುಂಬ ಸುಲಭ ಉಪ್ಸಾರು ಖಾರ ಮಾಡೋದು. ಒಂದು 3 ಸ್ಪೂನಷ್ಟು ಹುರುಳಿಕಾಳು, 10-12 ಒಣಮೆಣ್ಸಿನ್ಕಾಯಿನ ಈ ಥರ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, 1 ಗೆಡ್ಡೆ ದೊಡ್ಡದು ಬೆಳ್ಳುಳ್ಳಿ, 1-2 ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡು 1 ಸ್ಪೂನು ಮೆಣಸು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಶಾಸ್ತ್ರದ ಪ್ರಕಾರ ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈಗ ಇದನ್ನು ಅದಕ್ಕೆ ರುಬ್ಕೊಂಡ್ರೆ ಉಪ್ಸಾರು ಖಾರ ರೆಡಿಯಾಗಿಬಿಡುತ್ತೆ. ಇದನ್ನು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಷ್ಟು ನೀರನ್ನು ಆ ಜಾರ್ ತೊಳೆದು ಉಪ್ಸಾರಿಗೆ ಹಾಕಿದ್ರೆ ಉಪ್ಸಾರು ಇನ್ನೂ ಟೇಸ್ಟ್ ಇರುತ್ತೆ. ಇವಾಗ ಉಪ್ಸಾರು ಮುದ್ದೆ ಎಲ್ಲ ರೆಡಿ ಆಯಿತು. ನಿಂಬೆಹಣ್ಣು ಹಾಕ್ಕೊಂಡು ಬ್ಯಾಟಿಂಗ್ ಶುರು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.